ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಹಣದ ದುರಾಸೆಗೆ ಮಕ್ಕಳ ಆಹಾರಕ್ಕೆ ಕೈ ಚಾಚಿದ ಅಧಿಕಾರಿಗಳು. ಶಾಲಾ ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥಗಳು ಲೆಕ್ಕಾಚಾರವಿಲ್ಲದೆ ಲೆಕ್ಕದ ಬುಕ್ ಖಾಲಿ. ಇದಕ್ಕೆ ಪೋಷಕರು ಹಾಗೂ ಗ್ರಾಮಸ್ಥರಿಂದ ಆಕ್ರೋಶ. ತಾಲೂಕಿನ ಕೆಜಿ ಟೆಂಪಲ್ ನಾಗಸಂದ್ರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ 224 ವಿದ್ಯಾರ್ಥಿಗಳು ದಾಖಲಿದ್ದು, ಸರ್ಕಾರದ ಮುಖ್ಯವಾದ ಯೋಜನೆಯಾದ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯಲ್ಲಿ ಮಕ್ಕಳಿಗೆ ನೀಡುವ ಅಕ್ಕಿ, ಬೇಳೆ, ಗೋಧಿ, ಎಣ್ಣೆ, ಮೊಟ್ಟೆ ಹಾಗೂ ಇತ್ಯಾದಿ ಪದಾರ್ಥಗಳ ಲೆಕ್ಕಾಚಾರದ ಬುಕ್ ಲೆಕ್ಕವಿಲ್ಲದೆ ಖಾಲಿಯಾಗಿರುವುದು ಪತ್ತೆಯಾಗಿದೆ. ಮಕ್ಕಳಿಗೆ ಸರ್ಕಾರ ನೀಡಿದ ಆಹಾರ ಪದಾರ್ಥಗಳನ್ನ ಶಾಲಾ ಮುಖ್ಯ ಶಿಕ್ಷಕರು ಅಥವಾ ಉಪ ಪ್ರಾಂಶುಪಾಲರು ನಮ್ಮ ಮಕ್ಕಳಿಗೆ ನೀಡದೆ ನುಂಗಿ ಹಾಕಿದ್ದಾರೆ ಅಂತ ಪೋಷಕರು ಹಾಗೂ ಗ್ರಾಮಸ್ಥರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ನಿವೃತ್ತಿ ಹೊಂದಿದ ಮುಖ್ಯ ಶಿಕ್ಷಕರು ಅಥವಾ ಉಪ ಪ್ರಾಂಶುಪಾಲರು ಸರ್ಕಾರ ಮಕ್ಕಳಿಗೆ ನೀಡಿದ ಆಹಾರ ಪದಾರ್ಥಗಳ ಲೆಕ್ಕಾಚಾರದಲ್ಲಿ ಏರುಪೇರು ಮಾಡಿ ಆಹಾರ ಪದಾರ್ಥಗಳು ಎಷ್ಟು ಉಳಿಕೆಯಾಗಿದೆ, ಎಷ್ಟು ಪದಾರ್ಥಗಳನ್ನ ನೀಡಲಾಗಿದೆ ಎಂಬ ಲೆಕ್ಕಾಚಾರವನ್ನ ಸ್ಪಷ್ಟವಾಗಿ ಲೆಕ್ಕಾಚಾರದ ಪುಸ್ತಕದಲ್ಲಿ ನಮೂದಿಸದೆ ಅಥವಾ ಬರೆಯದೆ ಖಾಲಿಯಾಗಿ ಬಿಟ್ಟು ಆಹಾರ ಪದಾರ್ಥಗಳು ದುರುಪಯೋಗವನ್ನ ಪಡಿಸಿಕೊಂಡಿದ್ದಾರೆ ಎಂದು ಪೋಷಕರು ಹಾಗೂ ಗ್ರಾಮಸ್ಥರು ತನಿಖೆಗೆ ಆಗ್ರಹಿಸಿ ಒತ್ತಾಯಿಸ್ತಾ ಇದ್ದಾರೆ. ಮಕ್ಕಳ ಆಹಾರವನ್ನ ವಿದ್ಯಾರ್ಥಿಗಳಿಗೆ ನೀಡದೆ ಹಣದ ಆಸೆಗೆ ತಮ್ಮ ಜೇಬು ತುಂಬಿಸಿಕೊಂಡಿರುವ ಅಧಿಕಾರಿಗಳನ್ನ ತನಿಖೆ ಮಾಡಿ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಿವೃತ್ತಿ ಹೊಂದಿದ ಮುಖ್ಯ ಶಿಕ್ಷಕ, ಉಪ ಪ್ರಾಂಶುಪಾಲರು ನೀಡಿದ ಆಹಾರ ಪದಾರ್ಥಗಳ ಲೆಕ್ಕಾಚಾರದ ಪುಸ್ತಕವನ್ನ ಸೂಕ್ತವಾಗಿ ತನಿಖೆ ಮಾಡಿ ಲೆಕ್ಕವನ್ನ ಪಡೆದು ನಿವೃತ್ತ ಶಿಕ್ಷಕರಿಂದ ಲೆಕ್ಕ ಪಡೆಯುವಲ್ಲಿ ಅಕ್ಷರ ದಾಸೋಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಸರಿಯಾದ ಲೆಕ್ಕ ಪಡೆಯುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬುದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ತಪ್ಪು ಲೆಕ್ಕಕ್ಕೆ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಕೈ ಜೋಡಿಸಿದ್ದಾರೆ ಎಂಬುದು ಕೆಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಪ್ರತ್ಯಕ್ಷವಾಗಿ ಲೆಕ್ಕಾಚಾರದ ಪುಸ್ತಕದಲ್ಲಿ ಲೆಕ್ಕವಿಲ್ಲದೆ ಖಾಲಿ ಜಾಗ ಬಿಟ್ಟಿರುವುದು ಹಾಗೂ ತಿದ್ದುಪಡಿಗಳಾಗಿ ಮಾರ್ಪಾಡಾಗಿರುವುದು ಎದ್ದು ಕಾಣ್ತಿದೆ. ದಿನನಿತ್ಯ ಆಹಾರ ಪದಾರ್ಥಗಳು ಶಾಲೆಗೆ ಸೂಕ್ತವಾಗಿ ತಲುಪುತ್ತಿರುವ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಲಭ್ಯವಾಗ್ತಿದೆ ಎಂಬ ಮಾಹಿತಿ ತಿಳಿದುಕೊಳ್ಳುವ ಅಕ್ಷರ ದಾಸೋಹ ಅಧಿಕಾರಿಯವರು ತಿದ್ದುಪಡಿಯಾಗಿರುವ ಅಕ್ಷರಗಳು ಮತ್ತು ಪುಟಗಳನ್ನ ಖಾಲಿ ಉಳಿದಿರುವ ಆಹಾರ ಲೆಕ್ಕದ ಪುಸ್ತಕಕ್ಕೆ ಸಹಿ ಹಾಕಿರುವುದು ಪತ್ತೆಯಾಗಿದೆ. ಅಕ್ಷರ ದಾಸೋಹ ಅಧಿಕಾರಿ ಆಹಾರ ಪದಾರ್ಥಗಳ ಲೆಕ್ಕವನ್ನ ಪಡೆದುಕೊಂಡು ಸಹಿ ಹಾಕದೆ ಖಾಲಿ ಪುಸ್ತಕದಲ್ಲಿ ಸಹಿ ಹಾಕಿದ್ದಾರೆ. ಇದರ ಹಿಂದೆ ಕೆಲವು ಅನುಮಾನಗಳು ಕಂಡು ಬರ್ತಿದೆ. ತನಿಖಾ ನಂತರ ಸತ್ಯಾಸತ್ಯತೆಗಳು ಹೊರಬರಲಿವೆ ಅಂತ ಸಾರ್ವಜನಿಕರು ಕಾದು ಕುಳಿತಿದ್ದಾರೆ. ಪೋಷಕರು ಮತ್ತು ಗ್ರಾಮಸ್ಥರು ತನಿಖೆಗೆ ಆಗ್ರಹಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸ್ತಾ ಇದ್ದಾರೆ. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು.
ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.